ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ನಾನು ಬೆಳಗ್ಗೆ ಎದ್ದ ತಕ್ಷಣ ಒಲೆನ ಒರೆಸ್ಬಿಟ್ಟು ಅದಕ್ಕೆ ಕುಂಕುಮ ಎಲ್ಲ ಇಟ್ಟು ರಂಗೋಲಿ ಹಾಕಿ ಸ್ಟಾರ್ಟ್ ಮಾಡ್ಕೊಡ್ತೀನಿ ಅಡುಗೆ ಮಾಡ್ಕೊಳ್ಳೋಕ್ಕೆ. ಹಾಗೆ ನಾನು ಕಾಫಿ ಇಟ್ಕೊಂಡಿದ್ದೆ, ಅಂದರೆ ನಾವು ಬೆಲ್ಲದ ಕಾಫಿ ಕುಡಿಯೋದ್ರಿಂದ ಅದನ್ನು ಪುಡಿ ಹಾಕಿಬಿಟ್ಟು ಚೆನ್ನಾಗಿ ಕುದಿಸ್ತೀನಿ. ಆಮೇಲೆ ಹಾಲು ಹಾಕಿ ಫ್ಲಾಸ್ಕಿಗೆ ಹಾಕಿ ತುಂಬಿಸಿರ್ತೀನಿ. ಯಾಕಂದರೆ ನಾವು ತಿಂಡಿ ತಿನ್ನೋ ತನಕನೂ ಬಿಸಿನೇ ಇರುತ್ತೆ ಅಲ್ವಾ. ಹಾಗೆ ಪದೇ ಪದೇ ಬಿಸಿ ಮಾಡಿದ್ರೆ ಹಾಲಿನ ಕಾಫಿ ಒಡೆದೋಗುತ್ತೆ, ಬೆಲ್ಲ ಹಾಕಿರ್ತೀವಲ್ಲ. ಹಾಗೆ ಫ್ಲಾಸ್ಕಿಗೆ ಹಾಕಿಟ್ರೆ ತುಂಬ ಹೊತ್ತು ಬಿಸಿ ಇರುತ್ತೆ ಅಂತ ಹೇಳಿ ಫ್ಲಾಸ್ಕಿಗೆ ಹಾಕಿಟ್ಟಿರ್ತೀನಿ. ಕಾಫಿ ಎಲ್ಲ ಮಾಡಾದಮೇಲೆ ಒಲೆನ ಒಲೆ ಕಚ್ಚಿ ಬಿಸಿನೀರು ಇಟ್ಟಿದ್ದೀನಿ ಅನ್ನಕ್ಕೆ ಅಂತ. ನಮ್ಮ ಅತ್ತೆ ಮಾವ ಶುಂಠಿ ಹತ್ರ ಹೋಗ್ತೀನಿ ಅಂತ ಹೇಳಿದರು. ಹಾಗೆ ಅವ್ರಿಗೆ ಊಟ ಕೊಟ್ಟು ಕಳಿಸ್ಬೇಕಲ್ಲ, ಹಾಗೆ ಮಧ್ಯಾಹ್ನಕ್ಕೊಂದು ಸಾಂಬಾರಿಗೆ ಇಟ್ಕೊಂಡಿದ್ದೀನಿ. ಆವಾಗಲೇ ಒಟ್ಟಿಗೆ ಸಾಂಬಾರು ಮಾಡಿಬಿಟ್ರೆ ಒಟ್ಟಿಗೆ ಕೊಟ್ಟು ಕಳಿಸ್ಬೋದಲ್ವ ಊಟನ, ಮತ್ತು ಮಗು ಎದ್ಮೇಲೆ ಆಗೋದೇ ಇಲ್ಲ ಅಂತ ಸಾಂಬಾರೆಲ್ಲ ಮಾಡಿ ಆಮೇಲೆ ರೊಟ್ಟಿ ಮಾಡೋಣ ಅಂತ ಹೇಳಿಬಿಟ್ಟು ಇಟ್ಕೊಂಡಿದ್ದೀನಿ. ಅಷ್ಟರಲ್ಲಿ ಸ್ವಲ್ಪ ಮೊಸರಿತ್ತು, ಹಾಗೆ ಅದನ್ನು ಮಜ್ಜಿಗೆ ಮಾಡಿಬಿಡೋಣ ಅಂತ ಹೇಳಿ ಮಜ್ಜಿಗೆ ಹಂಡೆಗೆ ಹಾಕ್ಬಿಟ್ಟು ಕಡಿತಾ ಇದ್ದೀನಿ. ನನಗೆ ಅಷ್ಟು ನೀಟಾಗಿ ಬರಲ್ಲ, ಆದರೂ ಟ್ರೈ ಮಾಡಿದೆ. ಹಾಗೆ ಕಡ್ದಿದ್ದಾಗಿತ್ತು. ಹಾಗೆ ಬೆಣ್ಣೆನ ತೆಗ್ದಿಡೋಣ, ಒಂದು ಬಾಕ್ಸಿಗೆ ಹಾಕಿರ್ತೀವಿ, ಮಜ್ಜಿಗೆ ಹಾಕಿ ಅದರಲ್ಲಿ ಬೆಣ್ಣೆ ಹಾಕಿರ್ತೀವಿ. ಯಾಕಂದರೆ ಮಜ್ಜಿಗೆಯಲ್ಲಿ ಇದ್ದಿದ್ದ ಬೆಣ್ಣೆ ಅಷ್ಟು ಬೇಗ ಇದು ಹಾಳಾಗಲ್ಲ ಅಂತ ಹೇಳ್ತಾರೆ. ಅದಕ್ಕೇ ನಾವು ಮಜ್ಜಿಗೆ ಒಳಗಡೆ ಹಾಕಿ ಒಂದು ಬಾಕ್ಸಿಗೆ ಹಾಕಿ ಇಟ್ಟಿರ್ತೀವಿ. ಇಷ್ಟು ಬಂದಿತ್ತು ನಾನು ಕಡ್ದಿದ್ದ ಬೆಣ್ಣೆ. ಹಾಗೆ ಅದನ್ನು ತೆಗೆದು ಇನ್ನೊಂದು ಪ್ಲೇಟಿಗೆ ಹಾಕಿಟ್ಬಿಟ್ಟು ಅದನ್ನು ಮಜ್ಜಿಗೆ ಹಾಕಿ ಒಂದು ಬಾಕ್ಸಿಗೆ, ಆ ಬಾಕ್ಸಿಗೆ ಬೆಣ್ಣೆನ ಹಾಕಿ ಇಟ್ಟಿರ್ತೀವಿ. ಇನ್ನೊಂದು ಸ್ವಲ್ಪ ಜಾಸ್ತಿ ಆದಮೇಲೆ ಅದನ್ನು ತುಪ್ಪ ಮಾಡಿಬಿಟ್ರೆ ಮಕ್ಕಳಿಗೆ ಮನೆ ತುಪ್ಪನೇ ನಾವು ಕೊಡೋದಲ್ವಾ, ಹಾಗೆ ತುಪ್ಪನೂ ಆಗುತ್ತೆ ಅಂತ ಹೇಳಿ ಅಷ್ಟೇ ಇದ್ದಿದ್ದು, ಸ್ವಲ್ಪನೇ ಇವತ್ತು ಬೆಣ್ಣೆ ಇದ್ದಿದ್ದು, ಹಾಗೆ ಅಷ್ಟೇ ತೆಗೆದಿಟ್ಟೆ. ಆಮೇಲೆ ಸ್ವಲ್ಪ ರಾತ್ರಿ ಹಿಟ್ಟಿತ್ತು, ಖಾಲಿ ಆಗಿತ್ತು ಬಾಕ್ಸಲ್ಲಿ ಇಟ್ಟಿದ್ದು. ಹಾಗೆ ಎಲ್ಲ ಕೆಲಸ ಮುಗ್ದಿತ್ತಲ್ವ ಇವತ್ತು, ಹಾಗೆ ಹಿಟ್ಟನ್ನ ಜಲ್ಸ್ಬಿಟ್ಟು ಇಟ್ಬಿಟ್ರೆ ಮತ್ತೇನು ಕೆಲಸ ಇರಲ್ವಲ್ಲ, ಮಕ್ಕಳು ಹೇಳೋಷ್ಟೊತ್ತಿಗೆ ಅದನ್ನು ಮಾಡ್ಕೊಬಿಡೋಣ ಅಂತ ಹೇಳಿಬಿಟ್ಟು ರಾಗಿ ಹಿಟ್ಟನ್ನ ಜಲ್ಸೋಕ್ಕೆ ಅಂತ ಕೂತ್ಕೊಂಡೆ. ನಾನು ರಾಗಿ ಹಿಟ್ಟನ್ನ ಜಲ್ಸೋಕ್ಕೆ ಕೂತ್ಕೊಂಡು 10 ನಿಮಿಷಕ್ಕೆ ನನ್ನ ಮಗನೂ ಎದ್ದ. ಅವನು ಎದ್ಬಿಟ್ಟು ಅವನು ಜಲಿಸ್ತೀನಿ ಅಂತ ಬಂದು ನಿಂತ್ಕೊಂಡ. ಹಾಗೆ ಅವ್ರು ಎದ್ದರೆ ಏನೂ ಮಾಡೋಕ್ಕಾಗಲ್ವಲ್ಲ, ಅದಕ್ಕೆ ಅಷ್ಟಾದರೂ ಆಗಿತ್ತು. ಬಂದಿದ್ದಾನೆ ಇಲ್ಲಿ ನೋಡಿ ನನ್ನ ಮಗನ ಕತೆ, ಹೀಗೆ ಮಾಡ್ಕೊಂಡು ನಿಂತಿದ್ದ. ಇನ್ನೇನು ಮಾಡೋದು, ಅವನನ್ನು ಕೂಡಿಸ್ಕೊಂಡು ನಾನು ಎಷ್ಟಾಗುತ್ತೋ ಅಷ್ಟು ಜಲಿಸಿ ಇನ್ನೂ ಸ್ವಲ್ಪ ತೆಗೆದಿಟ್ಟೆ. ಅವನು ಆಡಬೇಕಾದ್ರೇ ನನ್ನ ಮಗಳು ಅವಳನ್ನು ಬಂದು ಕೂತ್ಲಲ್ಲೇ ಅವನ ಜೊತೆ ಆಡೋಕ್ಕೆ. ಹಾಗೆ 2 ಮಕ್ಕಳನ್ನು ಹಿಟ್ಟಲ್ಲಿ ಆಟ ಆಡ್ತಿದ್ವು. ಅಷ್ಟೊತ್ತಿಗೆ ನಾನು ಎಷ್ಟಾಗುತ್ತೋ ಅಷ್ಟು ಜಲಿಸ್ಬಿಟ್ಟು ತೆಗೆದಿಟ್ಬಿಟ್ಟೆ. ಇನ್ನು ನಮ್ಮ ಮಾವ ದನಗಳನ್ನೆಲ್ಲ ಬಿಟ್ಟು ಅವರು ಶುಂಠಿ ಕಳೆ ತೆಗಿಯೋಕ್ಕೆ ಅಂತ ಹೋಗಿದ್ರು. ಅಷ್ಟೊತ್ತಿಗೆ ಕರು ಇತ್ತಲ್ವ, ಅದನ್ನು ಬಿಡೋಣ ಅಂತ ಹೇಳಿಬಿಟ್ಟು ನಾನು ಹಿಟ್ಟೆಲ್ಲ ಜಲಿಸಿಟ್ಟು ತೆಗೆದಿಟ್ಟು ಕರು ಬಿಡೋಣ ಅಂತ ಬಂದೆ. ಕರು ಒಂದೇ ಮಲಗಿತ್ತು, ಗೊತ್ತಾಯ್ತು ಅದಕ್ಕೆ ಬಿಡೋಕ್ಕೆ ಬಂದ್ಲು ಅಂತ. ಹಾಗೆ ಎದ್ದು ನಿಂತ್ಕೊತು. ಹಾಗೆ ನಾನು ಕರುನ ಬಿಟ್ಟು ಅದನ್ನು ಮೇಯಕ್ಕೆ ಕಳಿಸ್ಬಿಟ್ಟು ಕೊಟ್ಟಿಗೆ ಗುಡ್ಸೋಕ್ಕಿತ್ತು, ಹಾಗೆ ಕೊಟ್ಟಿಗೆನೂ ಕ್ಲೀನ್ ಮಾಡಿ ಕರನ ಬಿಟ್ಟು ಕಳಿಸ್ದೆ. ಯಾಕಂದರೆ ಮಳೆ ಅಲ್ವಾ, ಮಳೆಯಲ್ಲಿ ಕೊಟ್ಟಿಗೆ ತುಂಬಾ ಶೀತ ಆಗಿರುತ್ತೆ. ಹಸುಗಳಿಗೆ ಬಂದರೆ ಮಲ್ಕೊಳ್ಳೋಕ್ಕೇ ಆಗಲ್ಲ, ಅಷ್ಟು ಶೀತ ಆಗಿರುತ್ತೆ. ಹಾಗೆ ಅದನ್ನು ಕ್ಲೀನ್ ಮಾಡಿಬಿಟ್ಟು ಕರನ್ನು ಓಡಿಸ್ಬಿಟ್ಟು ಬಂದೆ. ಹಸು ಜೊತೆನೇ ಕರನೂ ಬಿಟ್ಬಿಟ್ರೆ ಅದು ಹಾಲು ಕುಡ್ಕೊಬಿಡುತ್ತಲ್ಲ, ಆಮೇಲೆ ಹಾಲು ಮಕ್ಕಳಿಗಿರಲ್ಲ. ಹಾಗೆ ಅದನ್ನು ಬೇರೆ ಸಪ್ರೇಟಾಗಿ ಬಿಡ್ತೀವಿ. ಇನ್ನು ಮಜ್ಜಿಗೆ ಕಡ್ದಿದ್ನಲ್ಲ, ಅದನ್ನು ಇಲ್ಲೊಬ್ಬರು ಅಜ್ಜಿ ತೊಗೊಳಕ್ಕೆ ಬಂದಿದ್ದರು. ಹಾಗೆ ಅವರು ಮಜ್ಜಿಗೆ ಕಡ್ದು ಆಗಿರಲಿಲ್ಲ ಅಂತ ಹೇಳಿ ಹಾಗೆ ಪಾತ್ರೆನೇ ಇಟ್ಟು ಹೋಗಿದ್ರು. ಹಾಗೆ ನಾನು ತೊಗೊಂಡು ಹೋದೆ ಕೊಡೋಣ ಅಂತ. ಕೊಟ್ಟು ಬರಬೇಕಾದ್ರೆ ನನ್ನ ಮಗ ಆಟ ಆಡ್ತಿದ್ದ ನಮ್ಮ ದೊಡ್ಡ ಅತ್ತೆ ಮನೆ ಹತ್ರ. ಹಾಗೆ ಅವನನ್ನು ಕರ್ಕೊಂಡು ಮನೆಗೆ ಬಂದೆ. ಈ ವ್ಲಾಗ್ ಇಷ್ಟ ಆಗಿದ್ರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇವತ್ತಿನ ವ್ಲಾಗ್ ಇಷ್ಟೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್.